ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ A to Z ಹೆಲ್ದಿ ರೆಸಿಪೀಸ್ ಚಾಲೆಂಜ್ನ ಲೆಟರ್ ಬಂದು ಕ್ಯೂ. ಹಾಗಾಗಿ ನಾನು ಕ್ಯೂಗೆ ಕಿನೋವನ ಬಳಸ್ಕೊಂಡು ಒಂದೊಳ್ಳೆ ಸ್ವೀಟ್ ರೆಸಿಪಿ ಮಾಡೋಣ ಅಂತಿದ್ದೀನಿ. ಇದೊಂದು ಈಸಿಯಾಗಿ ಮಾಡುವಂಥ ರೆಸಿಪಿ. ಹಾಗೆಯೇ ಇದು ಸ್ನ್ಯಾಕ್ಸ್ ಆಗಿ ಕೂಡ ಸರ್ವ್ ಮಾಡ್ಕೋಬೋದು ಅಥವಾ ಮೀಲ್ ಪ್ರೆಪ್ ಟೈಮಲ್ಲಿ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಕಿನೋವನ ಬಳಸ್ಕೊಂಡು ಈಸಿಯಾಗಿ ಈ ಸ್ವೀಟ್ ಲಡ್ಡು ಅಥವಾ ಬರ್ಫಿ ಥರ ಕೂಡ ನೀವು ಶೇಪ್ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ 1 ಕಪ್ ಆಗುವಷ್ಟು ಕಿನೋವಾ, ಅಂದರೆ ಇದು 200 ಗ್ರಾಮ್ಸ್ ಇದೆ. ಆಮೇಲೆ ಒಂದು 8 to 10 ಡೇಟ್ಸ್, ಸೀಡ್ಲೆಸ್ ಡೇಟ್ಸ್ ನಾನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹಾಲು, ಹಾಗೆ ಒಂದು 3-4 ಸ್ಪೂನ್ ಆಗುವಷ್ಟು ಕೋಕೋವಾ ಪೌಡರ್. ಇದಿಷ್ಟು ನಮಗೆ ಮೇಯ್ನಾಗಿ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿದಂಥ ಡೇಟ್ಸ್ನ ನೆನೆ ಹಾಕ್ಕೊಳ್ಳೋಣ. ಒಂದು 8 to 10 ಡೇಟ್ಸ್ಗೆ ನಾನಿಲ್ಲಿ ನೀರು ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆ ಇಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ತೊಗೊಂಡಿದ್ದಂಥ ಕಿನೋವನ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಎಲ್ಲ ಬಿಸಿಯಾಗಿ ಪಾಪ್ ಸಾಂಗ್ ಥರ ಬರುತ್ತೆ. ಅಲ್ಲಿವರೆಗೂ ಇದನ್ನು ನೀಟಾಗಿ ಈ ಥರ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ನೋಡಿದ್ರಲ್ಲ, ಈ ಥರ ಪಾಪ್ ಸಾಂಗ್ ಬಂದಮೇಲೆ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ಒಂದು ಬ್ಲೆಂಡರ್ಗೆ ನಾನು 4 ಸ್ಪೂನ್ಸ್ ಆಗುವಷ್ಟು ಕೋಕೋವಾ ಪೌಡರ್ ತಗೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಸೋಕ್ ಮಾಡಿ ಇಟ್ಕೊಂಡಿದ್ದಂಥ ಡೇಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ, 1-2 ಸ್ಪೂನ್ಸ್ ಆಗುವಷ್ಟು. ಈಗ ಅದನ್ನು ಬ್ಲೆಂಡ್ ಮಾಡ್ಕೊಂಬರೋಣ. ಈ ಥರ ಕ್ರೀಮಿ ಪೇಸ್ಟ್ ರೆಡಿ ಆಗಿದೆ. ಈಗ ಇದನ್ನು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಿದ್ರಲ್ಲ, ತುಂಬಾ ಕ್ರೀಮಿಯಾಗಿ ಸಖತ್ತಾಗಿ ಬಂದಿದೆ. ರೋಸ್ಟ್ ಮಾಡಿಟ್ಟಿದ್ದಂಥ ಕಿನೋವಾನ ಈಗ ಸ್ವಲ್ಪನೇ ಈ ಥರ ಒಂದು ಹಾಫ್ ಹಾಕ್ಕೊಂಡಿದ್ದೀನಿ ನಾನು. ಇನ್ನೂ ಹಾಫ್ ಹೀಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಇದನ್ನು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಎಷ್ಟು ದೊಡ್ಡ ಲಡ್ಡು ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ಇದನ್ನು ಈ ಥರ ಉಂಡೆ ಮಾಡ್ಕೋಬೇಕು. ನೋಡಿದ್ರಲ್ಲ, ನಮ್ಮ ಕಿನೋವಾ ಲಡ್ಡು ಎಲ್ಲ ರೆಡಿಯಾಗಿದೆ. ಇದನ್ನು ನೀವು ಬೇಕಂದರೆ ಬರ್ಫಿ ಶೇಪಲ್ಲಿ ಕೂಡ ಇದನ್ನು ನೀವು ಮಾಡ್ಕೋಬೋದು, ಮಾಲ್ಡ್ಸ್ನ ಯೂಸ್ ಮಾಡಿಕೊಂಡು. ಇದ್ರ ಮೇಲೆ ಗಾರ್ನಿಷಿಂಗಿಗೆ ನೀವು ಏನಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಮೆಲ್ಟೆಡ್ ಚಾಕ್ಲೇಟ್ ಇತ್ತು, ಅದರಲ್ಲಿ 1-2 ಕಿನೋವಾ ಬಾಲ್ಸ್ನ ಈ ಥರ ಹಾಕ್ಕೊಂಡು ಈ ಥರ ಇದನ್ನು ಕೋಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಒಂದು ಕಿನೋವಾ ಬಾಲ್ನ ಈ ಥರ ಇಲ್ಲಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ ನಾನು. ಇವಾಗ ನಾನು 2 ಕಿನೋವಾ ಬಾಲ್ನ ಈ ಥರ ಚಾಕ್ಲೇಟಲ್ಲಿ ಡಿಪ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದಕ್ಕೆ ಹೀಗೆ ಸ್ವಲ್ಪ ವಾಲ್ನಟ್ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕೋಕೋವಾ ಪೌಡರಲ್ಲಿ ಕೂಡ ಅದನ್ನು ಡಿಪ್ ಮಾಡ್ಕೋಬೋದು. ಸೊ ನೋಡಿರಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿ ನಮ್ಮ ಕಿನೋವಾ ಬಾಲ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ತುಂಬಾ ಬ್ಯೂಟಿಫುಲ್ಲಾಗಿ ನಮ್ಮ ಕಿನೋವಾ ಬಾಲ್ಸ್ ರೆಡಿ ಆಗಿದೆ. ಇವಾಗ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ. ಒಂಥರ ಕ್ರಂಚಿಯಾಗಿ ಚಾಕ್ಲೇಟಿಯಾಗಿ ತುಂಬಾ ಸಕ್ಕತ್ತಾಗಿದೆ. ಹಾಗೆ ಈ ಕಿನೋವಾದು ಬೆಸ್ಟ್ ಥಿಂಗ್ ಅಂತ ಏನಂದರೆ, ಇದು ಒಂದು ಹೈ ಪ್ರೋಟೀನ್ ಸ್ನ್ಯಾಕ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದರಲ್ಲಿ 100 ಗ್ರಾಮ್ಸ್ಗೆ 16 ಗ್ರಾಮ್ಸ್ ಆಗುವಷ್ಟು ಪ್ರೋಟೀನ್ ಇದೆ. ಹಾಗೆಯೇ 390 ಕ್ಯಾಲರೀಸ್ ಇರುತ್ತೆ. ಸೊ ನೀವೇನಾದರೂ ಡಯಟ್ ಮಾಡ್ತಾ ಇದ್ದು ಸ್ವೀಟ್ ಉತ್ತಿದ್ರೆ ಇದನ್ನು ಖಂಡಿತ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.